ಅಮೆರಿಕ ವಿರುದ್ಧ ಟ್ರೇಡ್ ವಾರ್ ಗೆದ್ದ ಇಂಡಿಯಾ. ಮದರ್ ಡೀಲ್ ಎಫೆಕ್ಟ್ ಇದು. ತಂಡ ಹೊಡೆದ ದೊಡ್ಡಣ್ಣ. ಭಾರತ ಅಮೆರಿಕ ವ್ಯಾಪಾರ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಅಮೆರಿಕ ವಿರುದ್ಧ ಟ್ರೇಡ್ ವಾರ್ ಗೆದ್ದ ಇಂಡಿಯಾ. ಮದರ್ ಡೀಲ್ ಎಫೆಕ್ಟ್. ತಂಡ ಹೊಡೆದ ದೊಡ್ಡಣ್ಣ. ಭಾರತ ಅಮೆರಿಕ ವ್ಯಾಪಾರ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ. ಅಮೆರಿಕ ಮತ್ತು ಭಾರತದ ಮಧ್ಯೆ ವ್ಯಾಪಾರ ಒಪ್ಪಂದ ಘೋಷಣೆ. ವ್ಯಾಪಾರ ಒಪ್ಪಂದ ಘೋಷಿಸಿದ ಪ್ರಧಾನಿ ಮೋದಿ. ಟ್ರಂಪ್ ಭಾರತದ ಮೇಲಿನ ಸುಂಕ 18% ಇಳಿಸಿದಂಥ ಅಮೆರಿಕ. ಟ್ಯಾಕ್ಸ್ 50% 18% ಇಳಿಕೆ ಮಾಡಿದ ಟ್ರಂಪ್. ಹಲವು ದೇಶಗಳ ಜೊತೆ ಒಪ್ಪಂದಕ್ಕೆ ಮುಂದಾಗಿದ್ದಂಥ ಭಾರತ. ಮದರ್ ಡೀಲ್ ಆಗ್ತಿದ್ದಂತೆ ದಾರಿಗೆ ಬಂದಿದೆ ಅಮೆರಿಕ. ಭಾರತದ ಜೊತೆ ಅಮೆರಿಕ ವ್ಯಾಪಾರದ ಮಾತುಕತೆ ಆಗ್ತಿದೆ. ಇಂಧನ, ತಂತ್ರಜ್ಞಾನ, ಕೃಷಿ, ಕಲ್ಲಿದ್ದಲು ಖರೀದಿ. ಅಮೆರಿಕ ಜೊತೆ ಭಾರತ ವ್ಯಾಪಾರ ನಡೆಸಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈಗ ಅಮೆರಿಕ ವಿರುದ್ಧ ಟ್ರೇಡ್ ವಾರ್ ಅನ್ನ ಗೆದ್ದಿದೆ ಇಂಡಿಯಾ. ಮದರ್ ಡೀಲ್ ಎಫೆಕ್ಟ್ ಇದು. ತಂಡ ಹೊಡೆದಿದೆ ದೊಡ್ಡಣ್ಣ. ಭಾರತ ಅಮೆರಿಕ ವ್ಯಾಪಾರ ಸುಂಕವನ್ನ ಕಡಿತಗೊಳಿಸದೆ ಈಗ ಅಮೆರಿಕ 50% ಇದ್ದಂತಹ ಶುಂಕ ಈಗ 18% ಇಳಿದಿರುವಂಥದ್ದು. ಮದರ್ ಡೀಲ್ ಎಫೆಕ್ಟ್ ಇದು. ತಂಡ ಹೊಡೆದಿದೆ ದೊಡ್ಡಣ್ಣ. ಭಾರತ ಅಮೆರಿಕ ವ್ಯಾಪಾರ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿದೆ. ಈಗ ಅಮೆರಿಕ ಮತ್ತು ಭಾರತದ ಮಧ್ಯೆ ವ್ಯಾಪಾರದ ಒಪ್ಪಂದ ಘೋಷಣೆಯಾಗಿದೆ. ಘೋಷಣೆಯನ್ನ ಮಾಡಿದ್ದಾರೆ ಪ್ರಧಾನಿ ಮೋದಿ ಮತ್ತು ಟ್ರಂಪ್. ಭಾರತದ ಮೇಲಿನ ಸುಂಕ 18% ಇಳಿಸಿದೆ ಅಮೆರಿಕ. ಟ್ಯಾಕ್ಸ್ 50% ರಿಂದ 18% ಇಳಿಕೆ ಮಾಡಿದಂತಹ ಟ್ರಂಪ್. ಹಲವು ದೇಶಗಳ ಜೊತೆ ಒಪ್ಪಂದಕ್ಕೆ ಮುಂದಾಗಿದ್ದಂತಹ ಭಾರತ. ಮದರ್ ಡೀಲ್ ಆಗ್ತಿದ್ದಂತೆ ದಾರಿಗೆ ಬಂದಿದೆ ಈಗ ಅಮೆರಿಕ. ಇಂಧನ, ತಂತ್ರಜ್ಞಾನ, ಕೃಷಿ, ಕಲ್ಲಿದ್ದಲು ಖರೀದಿ. ವೆನಿಜುವೆಲಾದಿಂದ ತೈಲ ಖರೀದಿಸಲು ಒಪ್ಪಿಕೊಂಡಿದ್ದಾರೆ. ಅಮೆರಿಕ ಜೊತೆ ಭಾರತ ನಡೆಸಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ವಿರುದ್ಧ ಟ್ರೇಡ್ ವಾರ್ ಗೆದ್ದಂತಹ ಇಂಡಿಯಾ. ಸುಂಕವನ್ನ ಗಮನಿಸೋದಾದ್ರೆ 50% ಇದ್ದಂತಹ ಟ್ಯಾಕ್ಸ್ ಈಗ 18%ಗೆ ಇಳಿಸಿದೆ ಅಮೆರಿಕ. ಬುದ್ಧಿ ಬಂದಿದೆ ಅನ್ಸುತ್ತೆ ದೊಡ್ಡಣ್ಣಗೆ. ಭಾರತ ಅಮೆರಿಕ ವ್ಯಾಪಾರ ಸಂಘರ್ಷಕ್ಕೆ ಒಂದು ರೀತಿ ಬ್ರೇಕ್ ಬಿದ್ದಂತಾಗಿದೆ. ಭಾರತ ಹಲವಾರು ದೇಶಗಳ ಜೊತೆ ಒಪ್ಪಂದ ಮಾಡೋದಕ್ಕೆ ಮುಂದಾಗಿತ್ತು. ಅನೇಕ ಒಪ್ಪಂದಗಳ ಮಾತುಕತೆಯನ್ನು ಕೂಡ ನಡೆಸಿತ್ತು. ವ್ಯಾಪಾರ ಒಪ್ಪಂದವನ್ನ ಈಗ ದಾರಿಗೆ ಬಂದು ತಾನೇ ಘೋಷಿಸಿದ್ದಾರೆ. ಸುಂಕವನ್ನ ಕೂಡ ಕಡಿಮೆ ಮಾಡಿರುವಂಥದ್ದು. ಟ್ಯಾಕ್ಸ್ 50% ರಿಂದ 18% ಇಳಿಕೆ ಮಾಡಿದಂತಹ ಟ್ರಂಪ್. ಹಲವು ದೇಶಗಳ ಜೊತೆ ಏನು ಭಾರತ ಒಪ್ಪಂದಕ್ಕೆ ಮುಂದಾಗಿತ್ತೋ ಇದೇ ಬೆನ್ನಲ್ಲೇ ಈಗ ತಾನಾಗೆ ದೊಡ್ಡಣ್ಣ ದಾರಿಗೆ ಬಂದಿದ್ದಾರೆ. ಮದರ್ ಡೀಲ್ ಆಗ್ತಿದ್ದಂತೆ ದಾರಿಗೆ ಬಂದಿದೆ ಅಮೆರಿಕ. ಭಾರತದ ಮೇಲೆ ಅಮೆರಿಕ ಭಾರತದ ಜೊತೆ ಮಾತುಕತೆಯನ್ನ ಮಾಡಿಕೊಂಡು ಒಪ್ಪಂದವನ್ನ ಮಾಡಿದೆ. ಇಂಧನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಕೃಷಿ, ಕಲ್ಲಿದ್ದಲು ಖರೀದಿ, ಅನೇಕ ವಿಚಾರಗಳಲ್ಲಿ. ವೆನಿಜುವೆಲಾದಿಂದ ತೈಲ ಖರೀದಿಸಲು ಕೂಡ ಒಪ್ಪಿಕೊಂಡಿದ್ದಾರೆ.